ಕರ್ತನಲ್ಲಿ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಹೋಪ್ ಇಂಡಿಯಾ ಕನ್ನಡ ಮಾಧ್ಯಮದ ಪರವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಹಾಗಾದರೆ ಬನ್ನಿ, ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಹಾಗೆ ಕರ್ತನಾದ ದೇವರು ನಿಮ್ಮ ಕುಟುಂಬದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಿದ್ದಾನೆ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ಆತ್ಮೀಯ ದೇವಜನರಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಒಂದು ವೇಳೆ ರಕ್ಷಕನೇ ಯಾರಾದರೂ ಕಷ್ಟದಲ್ಲಿ ಕಾಯಿಲೆಯಲ್ಲಿರುವುದಾದರೆ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಈ ವಾಕ್ಯದ ಮೂಲಕವಾಗಿ ಅವರನ್ನು ಬಲಪಡಿಸು. ಅವರು ತಮ್ಮ ಕೆಲಸಕ್ಕೆ ಹೋಗುವಾಗ ಬರುವಾಗ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಮಕ್ಕಳು ಬರೆಯುವಂಥ ಪರೀಕ್ಷೆಯಲ್ಲಿ ನಿನ್ನ ವಿಶೇಷವಾದ ಆಶೀರ್ವಾದಗಳನ್ನು ದಯಪಾಲಿಸ್ಕೊಡು. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಕ್ರಿಸ್ತನಲ್ಲಿ ನವೀಕರಣದ ಮಾರ್ಗ. ಇದರ ಅಡಿಯಲ್ಲಿ ಪ್ರಾಮುಖ್ಯವಾದಂಥ ಅಂಶ ಇವತ್ತಿನ ಸಂದೇಶದಲ್ಲಿ ಸ್ವಯಂ ಪ್ರಶಂಸೆ ಹಾಗೂ ನಮ್ರತೆಯ ಮಾರ್ಗ. ಸ್ವಯಂ ಪ್ರಶಂಸೆ ಹಾಗೂ ನಮ್ರತೆಯ ಮಾರ್ಗ. ಸತ್ಯವೇದದಲ್ಲಿ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇದಕ್ಕೆ ಆಧಾರಿತವಾದಂಥ ದೇವರ ವಾಕ್ಯವನ್ನು ನೋಡುವಾಗ ಲೂಕನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದವರೆಗೆ ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ಒಂದು ದೃಷ್ಟಾಂತದ ಮೂಲಕವಾಗಿ ಮನುಷ್ಯನ ಜೀವಿತದಲ್ಲಿ ಒಬ್ಬ ಯೇಸು ಕ್ರಿಸ್ತನನ್ನು ಅನುಸರಿಸುವಂಥ, ಕ್ರಿಸ್ತನಲ್ಲಿ ನವೀಕರಣದ ಮಾರ್ಗದಲ್ಲಿ ಜೀವಿಸುವಂಥ ವ್ಯಕ್ತಿಗೆ ಆತನಿಗೆ ಪ್ರಶಂಸೆಗಳು, ಹೊಗಳಿಕೆ, ಸ್ಥಾನಮಾನ ಎಲ್ಲಿಂದ ಸಿಗುವಂಥದ್ದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಾಗ ನಾನು 11ನೇ ವಚನವನ್ನು ಓದುವುದಕ್ಕೆ ಇಷ್ಟಪಡುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಎಂಥ ಅದ್ಭುತವಾದಂಥ ಈ ವಾಕ್ಯವನ್ನು ಯೇಸು ಕ್ರಿಸ್ತನು ಹೇಳುವಾಗ, ಇವತ್ತಿನ ಕಾಲಘಟ್ಟದಲ್ಲಿ ಕ್ರೈಸ್ತತ್ವದ ಜೀವಿತದಲ್ಲಿ ನಾವು ಕೇವಲ ಸ್ಥಾನಮಾನಗಳಿಗೋಸ್ಕರವಾಗಿ ನಾವು ಕ್ರೈಸ್ತರಾಗಿ ಜೀವಿಸಬಾರದು. ದೇವರನ್ನು ಹಿಂಬಾಲಿಸುವಂಥ ಸಮಯದಲ್ಲಿ ನಾವು ಕೆಲವೊಮ್ಮೆ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರುವಂಥದ್ದಾಗಿದೆ. ಒಂದು ವೇಳೆ ಕ್ರಿಸ್ತನ ಪ್ರಸನ್ನತೆ, ಒಂದು ವೇಳೆ ನಮ್ಮ ನಡತೆಗಳು, ನಮ್ಮ ಆಲೋಚನೆಗಳು ಸರಿಯಾದ ಮಾರ್ಗದಲ್ಲಿ ಹೋಗುತ್ತಾ ಇರುವುದಾದರೆ ದೇವರು ನಮಗೆ ಕೊಡುವಂಥ ಸ್ಥಾನಮಾನಗಳು ಅದು ದೇವರಿಂದ ಮಾತ್ರ ಸಾಧ್ಯ. ಪ್ರಿಯರೇ, ಮನುಷ್ಯನು ಕೊಡುವ ಸ್ಥಾನಮಾನಗಳು ಕ್ಷಣಿಕ, ಆದರೆ ದೇವರು ಕೊಡುವಂಥ ಸ್ಥಾನಮಾನಗಳು ಚಿರಕಾಲ ಇರುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನ ಒಂದು ಜೀವಿತ ಕಾಲದಲ್ಲಿ ಅನೇಕರು ನಾನು ಊಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು, ನನಗೆ ಈ ಒಂದು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಸಿಗಬೇಕು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಒಂದು ವೇಳೆ ನೀವು ಊಟಕ್ಕೆ ಕುಳಿತುಕೊಂಡಂಥ ಸಮಯದಲ್ಲಿ ಪ್ರಥಮ ಸ್ಥಾನದಲ್ಲಿ ನೀವು ಕುಳಿತುಕೊಳ್ಳಬಹುದು. ಆ ಊಟದ ಪಂಕ್ತಿಯನ್ನು ಏರ್ಪಾಡು ಮಾಡಿದಂಥ ಯಜಮಾನ ಒಂದು ವೇಳೆ ಆ ಒಂದು ಆಸನವನ್ನು ಒಬ್ಬ ಗಣ್ಯ ವ್ಯಕ್ತಿಗೆ ಇಟ್ಟಿರುವಂಥ ಸಮಯದಲ್ಲಿ ನೀನು ಹೋಗಿ ಆ ಸ್ಥಾನದಲ್ಲಿ ಕುಳಿತುಕೊಂಡಾಗ ಆತನು ಆ ಒಂದು ಗಣ್ಯ ವ್ಯಕ್ತಿ ಬಂದಾಗ ನಿನ್ನನ್ನು ಎಬ್ಬಿಸಿ ನೀನು ಕುಳಿತುಕೊಂಡಂಥ ಆ ಒಂದು ಆಸನದಲ್ಲಿ, ಸೀಟಲ್ಲಿ ಆತನನ್ನು ಕೂತುಕೊಂಡಿದ್ದಂಥ ಸಮಯದಲ್ಲಿ, ಆತನನ್ನು ಕುಳ್ಳಿರಿಸಿದಂಥ ಸಮಯದಲ್ಲಿ ನಿನಗೆ ಅವಮಾನವಾಗುವಂಥದ್ದಾಗಿದೆ. ಯಾಕೆಂದರೆ ಆತನು ಯಾರನ್ನು ಕರೆದಿರ್ತಾನೆ, ಯಾರು ಆ ಒಂದು ಆಸನಕ್ಕೆ ಯೋಗ್ಯರಾಗಿದ್ದಾರೆ ಎಂಬುದಾಗಿ ನಾವು ಯಾರು ಕೂಡ ಮೊದಲೇ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ.
ಹಾಗಾಗಿ ನಾವು ಯಾವುದೇ ಒಂದು ಸ್ಥಾನಮಾನವನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ನಾವು ತೆಗೆದುಕೊಳ್ಳಬೇಕಾಗಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ಇಂಥ ಒಂದು ಜೀವಿತದ ಕುರಿತು, ನೀನು ಒಂದು ವೇಳೆ ಕುಳಿತುಕೊಂಡಾಗ ಆತನು ಬಂದು ನಿನ್ನನ್ನು ಎಬ್ಬಿಸಿದಾಗ ನಿನಗೆ ನಾಚಿಕಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. ಹಾಗಾಗಿ ನಾವು ಎಚ್ಚರಿಕೆಯಾಗಿ ನಾವು ಜೀವಿಸಬೇಕಾಗಿದೆ. ನಮ್ಮ ಜೀವಿತದ ಕಾಲ ದಿನಗಳನ್ನು ಎಚ್ಚರಿಕೆಯಾಗಿ ನಾವು ಕಾಲವನ್ನು ಕಳೆಯಬೇಕಾಗಿದೆ. ಸ್ಥಾನಮಾನಗಳಿಗೋಸ್ಕರವಾಗಿ ನಾವು ಹೋರಾಟ ಮಾಡುವಂಥದ್ದಲ್ಲ ಪ್ರಿಯರೇ. ನಮ್ಮ ಬಯಕೆ, ನಮ್ಮ ಆಲೋಚನೆ ಕ್ರಿಸ್ತನ ಆ ಒಂದು ನವೀಕರಣದ ಮಾರ್ಗದಲ್ಲಿ ನಾವು ಜೀವಿಸುವಾಗ ಸಂಪೂರ್ಣತೆಯನ್ನು ಪರಿಗ್ರಹಿಸುವುದು, ನಂಬಿಕೆಯನ್ನು ಬೆಳೆಸುವಂಥ ಜೀವಿತದಲ್ಲಿ ನಾವಿದ್ದಾಗ ಸ್ವಯಂ ಪ್ರಶಂಸೆ ನಮಗೆ ಕ್ರಿಸ್ತನಿಂದ ಮಾತ್ರ ಬರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಆ ನಮ್ರತೆಯ ಮಾರ್ಗಗಳನ್ನು ನಾವು ಅನುಸರಿಸಿ ಜೀವಿಸುವಾಗ ಕರ್ತನ ಆಶೀರ್ವಾದ ನಮ್ಮ ಸಂಗಡ ಇರುವಂಥದ್ದಾಗಿದೆ. ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ಗಮನಿಸುವಾಗ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುತ್ತಾನೆ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುತ್ತಾನೆ ಎಂಬುದಾಗಿ. ಈ ಲೋಕದಲ್ಲಿ ಮನುಷ್ಯನು ಕೊಡುವ ಸ್ಥಾನಮಾನಗಳು ಕ್ಷಣಿಕ ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿ 25:6 ಕೂಡ ನಾವು ನೋಡುತ್ತೇವೆ, ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಶ್ರೀಮಂತರಿಗೆ ಏರ್ಪಡಿಸಿರುವ ಸ್ಥಾನದಲ್ಲಿ ನಿಂತುಕೊಳ್ಳದಿರು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ರಾಜನ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಕೂಡ ಹೆಚ್ಚಿಸಿಕೊಳ್ಳಲಿಕ್ಕೆ ಹೋಗಬಾರದು ಪ್ರಿಯರೇ. ಯಾಕೆಂದರೆ ರಾಜನ ಆಲೋಚನೆಗಳು ಬೇರೆ ಇರುತ್ತೆ. ಇವತ್ತಿನ ದಿನದಲ್ಲಿ ಒಂದು ರಾಜಕೀಯ ಕ್ಷೇತ್ರ ಇರ್ಬೋದು ಪ್ರಿಯರೇ, ಅಥವಾ ಒಂದು ಅಧಿಕಾರದ ಒಂದು ದಾಹವುಳ್ಳಂಥವರು ಕೆಲವು ಸಮಾರಂಭಗಳಲ್ಲಿ ನನಗೆ ಈ ಸ್ಥಾನ ಕೊಡಲಿಲ್ಲ, ಆ ಸ್ಥಾನ ಕೊಡಲಿಲ್ಲ ಎಂಬುದಾಗಿ ಕೋಪಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ನಮಗಿರುವಂಥ ಒಳ್ಳೆಯ ಕಾರ್ಯಗಳನ್ನು ನಾವು ಅನುಮಾನಕ್ಕೆ, ಅವಮಾನಕ್ಕೆ ಗುರಿ ಮಾಡಿಕೊಡ್ತೇವೆ ಪ್ರಿಯರೇ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇರುತ್ತೆ, ಒಂದು ಒಳ್ಳೆಯ ಉದ್ಯೋಗ ಇರುತ್ತೆ, ಎಲ್ಲ ಸ್ಥಾನಮಾನಗಳನ್ನು ದೇವರು ನಮಗೆ ಕೊಟ್ಟಿದ್ದರೂ ಕೂಡ ನಾವು ಕ್ಷಣಾರ್ಧದಲ್ಲಿ ಕೇವಲ ಯಾವುದೋ ಒಂದು ಸಮಾರಂಭದಲ್ಲಿ ನನಗೆ ಆ ಸ್ಥಾನ ಕೊಡಲಿಲ್ಲ, ಈ ಸ್ಥಾನ ಕೊಡಲಿಲ್ಲ ಎಂಬುದಾಗಿ ನಾವು ನಮ್ಮ ಜೀವಿತದಲ್ಲಿ ತಪ್ಪಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವುದರಿಂದ ದೇವರ ಪ್ರೀತಿಯನ್ನು, ದೇವರ ಮಹತ್ವವನ್ನು, ಜನರ ಪ್ರೀತಿಯನ್ನು ಹಾಗೂ ಅವಮಾನಕ್ಕೆ ಗುರಿಯಾಗುತ್ತಾ ಇರುವಂಥದ್ದನ್ನು ನಾವು ಈ ಸಮಾಜದಲ್ಲಿ ಎಷ್ಟೋ ಸಮಾರಂಭಗಳಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಸಭೆಗಳಿಗೆ ಸಬ್ಬತ್ತಿನ ದಿನದಲ್ಲಿ ಆರಾಧನೆಗೆ ಹೋದಾಗಲೂ ಕೂಡ, ಅಯ್ಯೋ ನನಗೆ ಸಭಾಪಾಲಕರು ನನಗೆ ಈ ಸ್ಥಾನ ಕೊಡಲಿಲ್ಲ, ನನಗೆ ಒಂದು ಪ್ರಾರ್ಥನೆಯನ್ನು ಕೊಡಲಿಲ್ಲ, ನನಗೆ ಈ ಒಂದು ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದರೆ ನನಗೆ ಭಾಳ ಚೆನ್ನಾಗಿತ್ತು, ನಾನು ದೊಡ್ಡ ಶಾಲೆಯಲ್ಲಿ ಪ್ರಾಂಶುಪಾಲನಾಗಿದ್ದೇನೆ, ನಾನು ಡಾಕ್ಟರೇಟ್ ಪಡೆದುಕೊಂಡಿದ್ದೇನೆ, ಈ ಸಭಾಪಾಲಕನು ನನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕಿಂತ ಆ ಒಂದು ಸ್ಥಾನಕ್ಕೆ ನಾವು ಯೋಗ್ಯರಾಗಿ ಒಂದು ವೇಳೆ ಕರ್ತನ ಮೆಚ್ಚುಗೆಯಲ್ಲಿ, ಕರ್ತನ ಚಿತ್ತದಂತೆ ಮೆಚ್ಚುಗೆ ಆಗುವುದಾದರೆ, ದೇವರ ಪ್ರಸನ್ನತೆ ನಮ್ಮ ಮೇಲಿರುವಾಗ ದೇವರು ನಮಗೆ ಒಂದು ಸ್ಥಾನಮಾನಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಯಾವುದನ್ನು ಕೂಡ ಅಪೇಕ್ಷೆ ಪಡಲಿಕ್ಕೆ ಹೋಗಬಾರದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ನಾವು ಕ್ರಿಸ್ತನಲ್ಲಿ ನಾವು ನವೀಕರಣವನ್ನು ಪಡೆದುಕೊಂಡು ಆತನ ಮಾರ್ಗದಲ್ಲಿ ಜೀವಿಸುವಾಗ ಕ್ಷಣಾರ್ಧದಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ನಾವು ಅವಮಾನಕ್ಕೆ ಗುರಿಯಾಗುತ್ತೇವೆ. ಅಂಥ ಜೀವಿತದ ಮೇಲೆ ನಾವು ಮನಸ್ಸಿಡದೆ ಕ್ರಿಸ್ತನ ಪ್ರೀತಿ ಐಕ್ಯತೆಯಲ್ಲಿ ದೇವರು ಯಾವ ರೀತಿಯಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುತ್ತಾನೆ, ತಗ್ಗಿಸಲ್ಪಟ್ಟವನು ಹೆಚ್ಚಿಸಲ್ಪಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ನನ್ನ ಆತ್ಮೀಯ ವಿಶ್ವಾಸಿಗಳೇ, ಈ ಕಾರ್ಯಕ್ರಮವನ್ನು ಆಲಿಸುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಇಂಥ ಘಟನೆಗಳು ನಡೆದಿರುವುದೇ ಆದರೆ ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕಾಗಿದೆ. ಅಯ್ಯೋ ದೇವರೇ, ಆ ದಿನದಲ್ಲಿ ನಾನು ತೆಗೆದುಕೊಂಡಂಥ ನಿರ್ಧಾರದಿಂದ ನನಗೆ ಅವಮಾನವಾಗಿದೆ,
ಆದರೆ ನಿನ್ನನ್ನು ಆತುಕೊಂಡು ನಿನ್ನ ಮೇಲೆ ಭರವಸೆಯನ್ನು ಇಟ್ಟು ನಾನು ಸ್ಥಾನಮಾನಗಳನ್ನು ಅಪೇಕ್ಷೆ ಪಡುವುದಿಲ್ಲ. ಒಂದು ವೇಳೆ ನಾನು ಆ ಸ್ಥಾನಕ್ಕೆ ಯೋಗ್ಯನಾಗಿರುವುದಾದರೆ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನನಗೆ ದಯಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂಥವನಾಗಿದ್ದಾನೆ. ಯಾಕೆಂದರೆ ನಾವು ಯಾವಾಗಲೂ ಕೂಡ ಆ ಕೆಟ್ಟತನವನ್ನು ಹಗೆ ಮಾಡುವಂಥವರಾಗಿರಬೇಕೆಂಬುದಾಗಿ ನೋಡುತ್ತೇವೆ. ದಾವೀದನು ಬರೆದ ಕೀರ್ತನೆ 97ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಹಗೆ ಮಾಡಿರಿ, ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾವು ದೇವರನ್ನು ಪ್ರೀತಿಸುವುದಾದರೆ ಕೆಟ್ಟತನವನ್ನು ನಾವು ಹಗೆ ಮಾಡಬೇಕಾಗಿದೆ. ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕಬೇಕಾಗಿದೆ. ಅಯ್ಯೋ ನನಗೆ ಪ್ರಮುಖ ಸ್ಥಾನನೇ ಬೇಕು ಎಂಬುದಾಗಿರುವುದಾದರೆ ಆ ಒಂದು ಮನಸ್ಸಿನಲ್ಲಿರುವಂಥ ಆ ಕೆಟ್ಟ ಆಲೋಚನೆಯನ್ನು ತೆಗೆದುಹಾಕಬೇಕಾಗಿದೆ. ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುವಾತನಾಗಿದ್ದಾನೆ. ತನ್ನ ಭಕ್ತರಿಗೆ ಬೇಕಾದಂಥ ಘನತೆಗಳನ್ನು, ಗೌರವವನ್ನು, ಸ್ಥಾನಮಾನಗಳನ್ನು ತಕ್ಕ ಕಾಲಕ್ಕೆ ಆತನು ಒದಗಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ನೀತಿವಂತರಿಗೋಸ್ಕರ ಪ್ರಕಾಶವು, ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ. ದಾವೀದ ಹೇಳುವಂಥದ್ದು, ಯಥಾರ್ಥವಂತರಿಗೆ ಆ ಸಂತೋಷವು ಬಿತ್ತಲ್ಪಟ್ಟಿದೆ. ಯಥಾರ್ಥ ಮನಸ್ಸುಳ್ಳವರಿಗೆ ದೇವರು ಘನತೆ, ಗೌರವವನ್ನು, ಸ್ಥಾನಮಾನಗಳನ್ನು ಕೊಡುವಂಥವನಾಗಿದ್ದಾನೆ. ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ 2 ಗುಂಪುಗಳನ್ನು ನೋಡುತ್ತಾನೆ, ನೀತಿವಂತರು ಮತ್ತು ಅನೀತಿವಂತರು. ಅನೀತಿವಂತರು ಯಾರೆಂಬುದಾಗಿ ನೋಡುವಾಗ ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಈ ಲೋಕದ ಭೋಗಾಶೆಗಳಲ್ಲಿ ಜೀವಿಸುವಂಥವರು, ಪಾಪದ ಕಾರ್ಯಗಳಲ್ಲಿ ತೊಡಗುವಂಥವರು ಎಂಬುದಾಗಿ ನಾವು ನೋಡುತ್ತೇವೆ. ನೀತಿವಂತರು ಎಂಬುದಾಗಿ ನೋಡುವಾಗ ದೇವರ ಆಜ್ಞೆಗಳನ್ನು ಕೈಕೊಂಡು ಈ ಲೋಕದ ಎಲ್ಲ ಸ್ಥಾನಮಾನಗಳನ್ನು ಬಿಟ್ಟು ಆ ಪರಲೋಕ ರಾಜ್ಯದ ಬಗ್ಗೆ ಯಾರು ಯೋಚಿಸಿ ಒಂದು ನಿರ್ಧಾರದ ಮೂಲಕವಾಗಿ ಜೀವಿಸುತ್ತಾರೋ ಅವರು ನೀತಿವಂತರಾಗಲಿಕ್ಕೆ ಸಾಧ್ಯ. ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ನಾವು ಕೆಟ್ಟತನವನ್ನು ಹಾಗೆ ಮಾಡಬೇಕಾಗಿದೆ. ಆದಿಕಾಂಡ 39ನೇ ಅಧ್ಯಾಯ 1ರಿಂದ 10 ವಚನಗಳನ್ನು ನೋಡುವಾಗ ಯಾಕೋಬನ ಮಗನಾದಂಥ ಯೋಸೇಫನ ಜೀವನ ಚರಿತ್ರೆಯನ್ನು ನಾನು ಈ ಸಂದೇಶಕ್ಕೆ ಉದಾಹರಣೆಯಾಗಿ ಹೇಳುವುದಾದರೆ ನಾವು ನೋಡುತ್ತೇವೆ, ಯಾಕೋಬನಿಗೆ 12 ಮಕ್ಕಳು. ದೇವರು ಯೋಸೇಫನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ರು ಪ್ರಿಯರೇ. ಅದೇ ರೀತಿಯಾಗಿ ಯಾಕೋಬನು ಕೂಡ ತನ್ನ ಮಗನಾದಂಥ ಯೋಸೇಫನನ್ನು ಪ್ರೀತಿ ಮಾಡುವಂಥದ್ದು. ಯಾಕೆಂದರೆ ಯೋಸೇಫನಲ್ಲಿದ್ದಂಥ ಒಂದು ಒಳ್ಳೆಯ ಗುಣವನ್ನು ನಾವು ನೋಡುವಂಥ ಸಮಯದಲ್ಲಿ ಆ ವಾಕ್ಯವನ್ನು ಓದುವುದಾದರೆ ಆದಿಕಾಂಡ 37ನೇ ಅಧ್ಯಾಯ ನಾವು 4ನೇ ವಚನ ನೋಡುವಾಗ, ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಅವರ ಅಣ್ಣಂದಿರು ಯೋಸೇಫನ ಮೇಲೆ ಹಗೆತನವನ್ನು ಬೆಳೆಸಿದ್ರು ಪ್ರಿಯರೇ. ಅವರು ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇದ್ರು. ಈ ಒಂದು ಉದಾಹರಣೆಯನ್ನು ನಾವು ನೋಡುವಂಥ ಸಮಯದಲ್ಲಿ ಪ್ರಿಯ ವೀಕ್ಷಕರೇ, ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಕೇವಲ 20 ರೂಪಾಯಿಗೆ ಮಾರಾಟ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯೋಸೇಫನು ನೆನೆಸಿರಲಿಲ್ಲ, ನನ್ನ ತಂದೆ ನನ್ನನ್ನು ಇಷ್ಟಾಗಿ ಪ್ರೀತಿಸ್ತಾನೆ ಎಂಬುದಾಗಿ. ಯಾಕೆಂದರೆ ಯೋಸೇಫನಲ್ಲಿದ್ದಂಥ ಒಳ್ಳೆಯತನ, ಆತನ ಅಣ್ಣಂದಿರು ಯೋಸೇಫನನ್ನು ಕಂಡರೆ ಅವರು ಹಾಗೆ ಮಾಡ್ತಾ ಇದ್ರು, ಅವನನ್ನು ದ್ವೇಷ ಮಾಡ್ತಾ ಇದ್ರು. ಇಂಥ ಒಂದು ಜೀವಿತದಲ್ಲಿ ಐಗುಪ್ತ ದೇಶಕ್ಕೆ ಕೇವಲ 20 ರೂಪಾಯಿಗೆ ಮಾರಾಟ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಸುಮಾರು ಯವನಸ್ಥನಾದಂಥ ಯೋಸೇಫ 17ರಿಂದ 18 ವರ್ಷಗಳ ಪ್ರಾಯಸ್ಥನಾದಂಥ ಯೋಸೇಫನನ್ನು ಕೇವಲ 20 ರೂಪಾಯಿಗೆ ಮಾರಾಟ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಈಗಿನ ಕಾಲದಲ್ಲಿ 20 ರೂಪಾಯಿ
ಯಾವುದಕ್ಕೂ ಸರಿಯಾದಂಥ ಬೆಲೆ ಇಲ್ಲ ಪ್ರಿಯರೇ. ಆದರೆ ಆಗಿನ ಕಾಲದಲ್ಲಿ ಒಂದು ವೇಳೆ ಅದು ಬೆಲೆ ಬಾಳುವಂಥ ಹಣವಾಗಿತ್ತು. ಕುಟುಂಬದ ಸಹೋದರರು ಅವನನ್ನು ತಿರಸ್ಕಾರ ಮಾಡಿದ್ರು, ಆದರೆ ಅವನನ್ನು ಮಾರಾಟ ಮಾಡಿದ್ರು. ಆದರೆ ಯೋಸೇಫನ ಸ್ಥಾನಮಾನಗಳನ್ನು ಗಮನಿಸುವಾಗ ಇದನ್ನು ನಾನು ಈ ಸಂದೇಶಕ್ಕೆ ಉದಾಹರಣೆಯಾಗಿ ನಾನು ಹೇಳುವುದಾದರೆ, ಪೊಟಿಫರನು ಆತನನ್ನು ಕೊಂಡುಕೊಂಡಂಥ ಸಮಯದಲ್ಲಿ ಪೊಟಿಫರನ ಆಸ್ಥಾನದಲ್ಲಿ, ಫರೋಹನ ಆಸ್ಥಾನದಲ್ಲಿ ಆತನಿಗೆ ಒಂದು ಉನ್ನತ ಸ್ಥಾನಮಾನವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಆದಿಕಾಂಡ 39ನೇ ಅಧ್ಯಾಯ ನಾವು ವಚನವನ್ನು ನೋಡುವಂಥ ಸಮಯದಲ್ಲಿ 4ನೇ ವಚನ, ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಎಂಥ ಅದ್ಭುತವಾದಂಥ ವಾಕ್ಯ! ದೇವರ ಪ್ರಸನ್ನತೆ ಇರುವಂಥ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ದೇವರು ಆ ಒಂದು ಸ್ವಯಂ ಪ್ರಶಂಸೆಯನ್ನು, ಅವರ ನಮ್ರತೆಯ ಮಾರ್ಗವನ್ನು ನೋಡಿ ಎಂಥ ಗೌರವವನ್ನು ಕೊಡ್ತಾರೆ ಎಂಬುದಾಗಿ ನೋಡುವಾಗ, ಆ ಸೇವಕನು, ಆ ದಣಿಯು ಯೋಸೇಫನನ್ನು ಉನ್ನತ ಸ್ಥಾನದಲ್ಲಿ ಸ್ಥಾನಮಾನಗಳನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಯೋಸೇಫನಲ್ಲಿದ್ದಂಥ ಭಯಭಕ್ತಿ, ಯೋಸೇಫನಲ್ಲಿದ್ದಂಥ ಒಳ್ಳೆಯ ನಮ್ರತೆಯ ಮಾರ್ಗ, ಆತನು ನನಗೆ ಇಂಥ ಸ್ಥಾನಮಾನಗಳು ಸಿಗುತ್ತೆ ಎಂಬುದಾಗಿ ನೆನೆಸಿರಲಿಲ್ಲ. ಒಂದು ವೇಳೆ ಆ ಕ್ಷಣದಲ್ಲಿ ಅಯ್ಯೋ ನನ್ನ ಅಣ್ಣಂದಿರು ನನ್ನನ್ನು ಪ್ರೀತಿಸ್ತಾ ಇಲ್ವಲ್ಲ, ನನ್ನನ್ನು ಕೇವಲ 20 ರೂಪಾಯಿಗೆ ಮಾರಾಟ ಮಾಡಿದ್ದಾರಲ್ಲ ಎಂಬುದಾಗಿ ಆತನು ಚಿಂತನೆಯನ್ನು ಮಾಡಿರಬಹುದು ಪ್ರಿಯರೇ. ಆದರೆ ದೇವರು ಆತನ ಚಿಂತನೆಯೆಲ್ಲ, ಆತನ ಚಿಂತೆಯೆಲ್ಲ ಪರಿಹರಿಸಿ ಆತನಿಗೆ ಆ ಪೊಟಿಫರನ ಆಸ್ಥಾನದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಒಂದು ವೇಳೆ ಸಮಾಜ ನಮ್ಮನ್ನು ತಿರಸ್ಕಾರ ಮಾಡಿರಬಹುದು ಪ್ರಿಯರೇ, ಒಂದು ವೇಳೆ ನಮ್ಮ ಕುಟುಂಬದವರು ನಮ್ಮನ್ನು ತಿರಸ್ಕಾರ ಮಾಡಿರಬಹುದು, ಒಂದು ವೇಳೆ ನಾವು ಹೋಗುವಂಥ ಸಭೆಯಲ್ಲಿ ನಮಗೆ ಸ್ಥಾನಮಾನಗಳನ್ನು ಕೊಡದೆ ನಮ್ಮನ್ನು ತಿರಸ್ಕಾರ ಮಾಡಿರಬಹುದು. ನಾವು ಸ್ವಯಂ ಪ್ರಶಂಸೆಯನ್ನು ಘೋಷಣೆ ಮಾಡಿಕೊಳ್ಳುವುದಕ್ಕಿಂತ ದೇವರಿಂದ ಬರಬೇಕು ಪ್ರಿಯರೇ. ಯಾವಾಗ ದೇವರಿಂದ ಬರುತ್ತೆ ಎಂಬುದಾಗಿ ನೋಡುವಾಗ, ಆ ನಮ್ರತೆಯ ಮಾರ್ಗದಲ್ಲಿ ಜೀವಿಸಿದಾಗ ಮಾತ್ರ ದೇವರು ನಮಗೆ ಘನತೆ, ಗೌರವವನ್ನು ಕೊಡಲಿಕ್ಕಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಂದೇಶದ ಮೂಲಕವಾಗಿ ನಾವು ಕೆಟ್ಟತನವನ್ನು ಹಾಗೆ ಮಾಡಬೇಕು. ಇಲ್ಲಿ ಯೋಸೇಫನು ಕೆಟ್ಟತನವನ್ನು ಹಾಗೆ ಮಾಡಿದನು ಪ್ರಿಯರೇ. ಆಸ್ಥಾನದಲ್ಲಿ ಆತನ ಮೇಲೆ ಏನೇ ಅಪವಾದನೆಗಳು ಬಂದರೂ ಕೂಡ ಆತನು ಕೆಟ್ಟ ನಿರ್ಧಾರಕ್ಕೆ ಆತನು ಹೋಗಲಿಲ್ಲ ಪ್ರಿಯರೇ. ಯಾವುದೇ ಒಂದು ಪಾಪದ ಜೀವಿತ ಯೋಸೇಫನಲ್ಲಿ ಇಲ್ಲದ ಪ್ರಯುಕ್ತವಾಗಿ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂಥದ್ದನ್ನು ನಾವು ಆದಿಕಾಂಡ 39ನೇ ಅಧ್ಯಾಯ ಮತ್ತು ಆದಿಕಾಂಡ ನಾವು ಸುಮಾರು 50ನೇ ಅಧ್ಯಾಯದ ತನಕ ನೋಡುವಾಗ ಯೋಸೇಫನನ್ನು ದೇವರು ಅಂಥ ಒಂದು ಕಷ್ಟದ ಸಮಯದಲ್ಲಿ ಹೇಗೆ ಬಲಪಡಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ನಾವು ಯೇಸುವನ್ನು ನಾವು ಹಿಂಬಾಲಿಸಬೇಕಾಗಿದೆ. ದೇವರ ವಾಕ್ಯದಲ್ಲಿ ಹೇಳುತ್ತೆ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದ ಕೊನೆಯ ಭಾಗವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಸಾತ್ವಿಕನು ದೀನಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಮ್ಮಲ್ಲಿ ಯಾವ ಮನಸ್ಸಿರಬೇಕೆಂಬುದಾಗಿ ನೋಡುವಾಗ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಇವತ್ತಿನ ದಿನದಲ್ಲಿ ಅನೇಕರು ಕಷ್ಟಪಡುತ್ತಾರೆ. ಅಯ್ಯೋ ನಾನು ಕಷ್ಟಪಟ್ಟಿದ್ದೇನೆ, ನನಗೆ ನನ್ನ ಕೆಲಸದಲ್ಲಿ ಸ್ಥಾನಮಾನ ಕೊಡಲಿಲ್ಲ, ನಾನು ಕಷ್ಟಪಟ್ಟಿದ್ದೇನೆ, ನನಗೆ ಬೇಕಾದಂಥ ಸ್ಥಾನಮಾನಗಳನ್ನು ಕೊಡಲಿಲ್ಲ ಎಂಬುದಾಗಿ ಒಂದು ವೇಳೆ ನಾವು ಚಿಂತೆಯನ್ನು ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಯೇಸು ಕ್ರಿಸ್ತನು ಇವತ್ತು ನಮ್ಮನ್ನು ನಿಮ್ಮನ್ನು ಪ್ರೀತಿಯಿಂದ ಕರೆಯುವಂಥವನಾಗಿದ್ದಾನೆ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನನ್ನ ನಿತ್ಯ ರಾಜ್ಯದಲ್ಲಿ ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ನಾನು ನಿಮ್ಮನ್ನು ಇಡುತ್ತೇನೆ. ಯಾಕೆಂದರೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವಂಥದ್ದಾಗಿದೆ, ಆಗ ನಿಮ್ಮ ಜೀವಿತದಲ್ಲಿ ಒಂದು ಸ್ಥಾನಮಾನಗಳು ಸಿಗುವಂಥದ್ದಾಗಿದೆ. ಯಾಕೆಂದರೆ ನನ್ನ ನೊಗವು ಮೃದುವಾಗಿದೆ, ಯಾಕೆಂದರೆ ನನ್ನ ನೊಗವು ಮೃದುವಾಗಿದೆ,
ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ನೋಡುತ್ತೇವೆ. ಇವತ್ತು ಯೇಸು ಕ್ರಿಸ್ತನ ಸ್ವರಕ್ಕೆ ಕಿವಿಗೊಟ್ಟು ಆತನನ್ನು ಹಿಂಬಾಲಿಸುವಂಥವರಿಗೆ ದೇವರು ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕೊಡುವಂಥವನಾಗಿದ್ದಾನೆ. ನಂತರ ಮೂರನೇದಾಗಿ ವಿಧೇಯತೆಯ ಮೂಲಕವಾಗಿ ನಮಗೆ ದೇವರು ಸ್ಥಾನಮಾನವನ್ನು ಕೊಡುವಾತವನಾಗಿದ್ದಾನೆ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ ನಾವು 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತೆಗೆಯುವುದಾದರೆ ಅಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅವನಿಗೆ ದಯಪಾಲಿಸಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಆತನು ಈ ಲೋಕದಲ್ಲಿ ಯಾವುದೇ ಸ್ಥಾನಮಾನವನ್ನು ಗಳಿಸಲಿಲ್ಲ ಪ್ರಿಯರೇ. ಹಾಗಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿದ್ದಂಥ ವಿಧೇಯತೆಯನ್ನು ನೋಡಿ ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಆತನಿಗೆ ಶ್ರೇಷ್ಠವಾದಂಥ ಹೆಸರನ್ನು ಕೊಟ್ಟ. ಆತನ ಹೆಸರಿನಲ್ಲಿ ರಕ್ಷಣೆ ಇದೆ ಪ್ರಿಯರೇ. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ಬಿಡುಗಡೆ ಇದೆ. ಯಾಕೆಂದರೆ ಯೇಸು ಕ್ರಿಸ್ತನಲ್ಲಿದ್ದಂಥ ವಿಧೇಯತೆ. ಇವತ್ತಿನ ದಿನದಲ್ಲಿ ನಮ್ಮಲ್ಲಿ ವಿಧೇಯತೆ ಇರುವುದಾದರೆ, ನಮ್ಮಲ್ಲಿ ಆ ನಮ್ರತೆ ಇರುವುದಾದರೆ, ನಾವು ಯಾವಾಗಲೂ ಉನ್ನತ ಸ್ಥಾನವನ್ನು ನಾವು ಯಾವಾಗಲೂ ಆಸೆ ಪಡದೆ ನಾವು ತಗ್ಗಿಸಲ್ಪಟ್ಟವರಾಗಿ ಲೋಕದಲ್ಲಿ ಜೀವಿಸುವಾಗ ದೇವರು ನಮಗೆ ಸ್ಥಾನಮಾನಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ತ್ರಾಣವುಳ್ಳ ಹಸ್ತದಿಂದ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ ಎಂಬುದಾಗಿ ಕೂಡ ನಾವು 1 ಪೇತ್ರ 5:6 ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ವೀಕ್ಷಕರೇ, ನಾವು ಯಾವಾಗಲೂ ಕೂಡ ಆ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಾಗ ನಮ್ಮಲ್ಲಿ ಗರ್ವ ಇರಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಗರ್ವದಿಂದಲೇ ಅನೇಕರು ಸ್ಥಾನಮಾನಗಳನ್ನು ಅವರು ಕಳೆದುಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಗರ್ವ ಪಡಲಿಲ್ಲ, ಯೋಸೇಫನು ಕೂಡ ಗರ್ವ ಪಡಲಿಲ್ಲ ಪ್ರಿಯರೇ. ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಕ್ರಿಸ್ತನಲ್ಲಿ ನವೀಕರಣದ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕಾದರೆ ನಮ್ಮಲ್ಲಿ ವಿಧೇಯತೆ, ನಮ್ಮಲ್ಲಿ ಯಾವುದೇ ಸ್ಥಾನಮಾನಗಳನ್ನು ಇಷ್ಟಪಡದೆ ಕ್ರಿಸ್ತನಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವಾಗ ದೇವರು ತನ್ನ ವಾಕ್ಯದ ಬಲದಿಂದ ನಮ್ಮನ್ನು ಬಲಪಡಿಸಿ ತನ್ನ ಕೃಪಾಶೀರ್ವಾದದಿಂದ ನಮಗೆ ಸ್ಥಾನಮಾನಗಳನ್ನು ಕೊಟ್ಟು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇಂಥ ಘಟನೆಗಳು ನಡೆದಿರುವುದೇ ಆದರೆ ನಾವು ಈ ವಾಕ್ಯದ ಮೂಲಕವಾಗಿ ದೇವರೇ ಸ್ಥಾನಮಾನ ಅನ್ನುವಂಥದ್ದು ನಿನ್ನಿಂದ ಮಾತ್ರ ನಮಗೆ ಸಿಕ್ಕಿದಾಗ ಅದು ಸ್ಥಿರವಾಗಿರ್ತದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ದೇವರಿಗೆ ವಿಧೇಯತ್ವದ ಮೂಲಕವಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಾಗ ದೇವರು ನಮ್ಮನ್ನು ಮಗನೇ ಮಗಳೇ ನಿನ್ನ ಕಷ್ಟವನ್ನು ನೋಡಿದ್ದೇನೆ, ನಿನ್ನ ಒಂದು ಒಳ್ಳೆಯ ವಿಧೇಯತೆಯನ್ನು ನಾನು ನೋಡಿದ್ದೇನೆ, ನಿನಗೆ ನಾನು ಒಂದು ಒಳ್ಳೆಯ ಸ್ಥಾನವನ್ನು ಕೊಡ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಲೋಕದಲ್ಲಿ ಸ್ವಾಮಿ ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡುತ್ತಾನೆ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುತ್ತಾನೆ. ಇವತ್ತಿನ ದಿನದಲ್ಲಿ ಈ ವಾಕ್ಯದ ಮೂಲಕವಾಗಿ ನಾವು ತಗ್ಗಿಸಲ್ಪಟ್ಟವರಾಗಿ ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ದಿನದಲ್ಲಿ, ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.